ಸಿನಿಮೆಯ ರೀತಿಯಲ್ಲಿ ಬಹುದೊಡ್ಡ ಒಂದು ರಾಬರಿ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 1000 ಕೋಟಿಯನ್ನ ಹಣವನ್ನ ಏನಿದೆ ಒಂದು 2 ಕಂಟೈನರ್ ನಲ್ಲಿ ಸಾಗಿಸಲಾಗ್ತಾ ಇತ್ತು. ಆ 2 ಕಂಟೈನರ್ ಅನ್ನ ಹೈಜಾಕ್ ಮಾಡಿ ಕದಿಮರು ಕಳ್ಳತನ ಮಾಡಿದ್ದಾರೆ. ಹೌದು, ಈ ಘಟನೆ ಆಗಿರುವಂತದ್ದು ನಮ್ಮ ಕರ್ನಾಟಕದ ಬೆಳಗಾವಿಯ ಚೋರ್ಲಾ ಘಾಟ್ ನಲ್ಲಿ. ಹೌದು, ಈ ಒಂದು ಹಣ ಮೂಲತಃ ಥಾನೆಯ ಉದ್ಯಮಿ ಕಿಶೋರ್ಗೆ ಸೇರಿರುವಂತದ್ದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಹಣವನ್ನ ಗೋವಾದ ಒಂದು ಟ್ರಸ್ಟ್ಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಗೆ ಕಳಿಸ್ಕೊಡ್ಲಾಗಿತ್ತು ಅನ್ನುವಂಥ ಮಾಹಿತಿ ಒಂದ್ ಕಡೆ ಲಭ್ಯ ಆಗ್ತಾ ಇದೆ. ಸೊ ಈ ಒಂದು 1,000 ಕೋಟಿ ಹಣ ಏನಿದೆ ಇದರಲ್ಲಿ ಹಾರ್ಡ್ ಕ್ಯಾಶ್ ಇತ್ತಂತೆ. ಅದ್ರ ಜೊತೆಗೆ ಬ್ಯಾನ್ ಆಗಿದ್ದಂತಹ 2,000 ಮುಖಬಲೆಯ ನೋಟ್ಗಳು ಕೂಡ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ನಲ್ಲಿ ಆಗಿರುವಂತಹ ರಾಬರಿ 2025ರ ಅಕ್ಟೋಬರ್ ಅಲ್ಲಿ ಆಗಿರುವಂತಹ ಒಂದು ಕಳ್ಳತನ ಇದು. ಆದ್ರೆ ಇದುವರೆಗೂ ಕೂಡ ಒಂದು ಕಂಪ್ಲೇಂಟ್ ಫೈಲ್ ಆಗಿರಲಿಲ್ಲ. ಯಾವಾಗ ಸಂದೀಪ್ ಅನ್ನುವಂತ ವ್ಯಕ್ತಿ ವಿಡಿಯೋ ಮಾಡ್ತಾನೆ ಈ ವಿಚಾರ ಬೆಳಕಿಗೆ ಬರುತ್ತೆ. ಆತ ಹೇಳೋ ಪ್ರಕಾರ ಕಿಶೋರ್ ಅನ್ನುವಂತನಿಗೆ ಸೇರಿರುವಂತಹ ದುಡ್ಡಿದು, ಆತನ ಸಹಚರರೇ ಇಲ್ಲಿ ರಾಬರಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಆತ ಹೇಳ್ತಾ ಇದ್ದಾನೆ. ಒಂದ್ ಕಡೆ ನಾವು ಕೂಡ ಅಬ್ಸರ್ವ್ ಮಾಡಬಹುದು, ಇಷ್ಟು ದೊಡ್ಡ ಮೊತ್ತದಲ್ಲಿ ಹಣ ಹೋಗ್ತಾ ಇದೆ, ಅದು ಕೂಡ ಕಂಟೈನರ್ ಅಲ್ಲಿ ಇದೆ. ಚೋರ್ಲಾ ಒಂದು ಘಾಟ್ ನಲ್ಲಿ ಯಾವುದೇ CCTV ಇಲ್ಲ ಅನ್ನುವಂಥದ್ದು ಕೂಡ ಕದಿಮರಿಗೆ ಗೊತ್ತು, ಯಾವುದೇ ಚೆಕ್ ಪೋಸ್ಟ್ ಇಲ್ಲ ಅನ್ನುವಂಥದ್ದು ಕೂಡ ಕದಿಮರಿಗೆ ಗೊತ್ತು. ಎಲ್ಲ ಆಂಗಲ್ ನಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಉದ್ಯಮಿ ಕಿಶೋರ್ಗೆ ಸಂಬಂಧಪಟ್ಟಂತಹ ಜನರೇ ಈ ಒಂದು ಕಳ್ಳತನ ಮಾಡಿರಬಹುದು ಅಂತ ಒಂದು ಅನುಮಾನ ವ್ಯಕ್ತವಾಗಿದೆ. ಅದ್ರ ಜೊತೆಗೆ 5 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನು ಮುಂದುವರೆಸಿದ್ದಾರೆ.